ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 31ನೇ ಪ್ರಶ್ನೆ. ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ. ನಾವೀಗ ಕೆಲ್ವಿನ್ಗೆ ಪರಿವರ್ತಿಸಬೇಕು. ಎ 25 ಡಿಗ್ರಿ ಸೆಲ್ಸಿಯಸ್, ಬಿ 373 ಡಿಗ್ರಿ ಸೆಲ್ಸಿಯಸ್, ಸಿ 100 ಡಿಗ್ರಿ ಸೆಲ್ಸಿಯಸ್. ಹಾಗಿದ್ರೆ ನಾನು ಕೆಲ್ವಿನ್ಗೆ ಪರಿವರ್ತಿಸಬೇಕು ಅಂದ್ರೆ ನನಗೆ ಸೂತ್ರ ಗೊತ್ತಿರಬೇಕು. ಕೆಲ್ವಿನ್ ಇಸ್ ಈಕ್ವಲ್ ಟು 273 ಪ್ಲಸ್ ಡಿಗ್ರಿ ಸೆಲ್ಸಿಯಸ್. ನಾನೀಗ ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂ ಅನ್ನು 273ಕ್ಕೆ ಆಡ್ ಮಾಡಿದ್ರೆ ನನಗೆ ಕೆಲ್ವಿನ್ ವ್ಯಾಲ್ಯೂ ಸಿಗುತ್ತೆ. 273.16 ಇಟ್ಕೋತೀವಿ. ಬಟ್ ನಾವು ಈ ತರ ಸಣ್ಣ ಪುಟ್ಟ ಲೆಕ್ಕವನ್ನ ಮಾಡುವಾಗ 273 ಕನ್ಸಿಡರ್ ಮಾಡ್ತೀವಿ. ವೆರಿ ಅಕ್ಯುರೇಟ್ ವ್ಯಾಲ್ಯೂ ಬೇಕು ಅಂತ ಸಂದರ್ಭದಲ್ಲಿ 1.16 ಕನ್ಸಿಡರ್ ಮಾಡ್ಕೋತೀವಿ. ಸರಿನಾ? ನೀವು 0.16 ಕನ್ಸಿಡರ್ ಮಾಡ್ಕೊಂಡು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. 25 ಡಿಗ್ರಿ ಸೆಲ್ಸಿಯಸ್, 25ಗೆ 273 ಆಡ್ ಮಾಡಿದ್ರೆ ಎಷ್ಟು ಬರ್ತಿದೆ? 298 ಕೆಲ್ವಿನ್, 298 ಕೆಲ್ವಿನ್. 373 ಡಿಗ್ರಿ ಸೆಲ್ಸಿಯಸ್ಗೆ 273 ಆಡ್ ಮಾಡಿದ್ರೆ 464 ಕೆಲ್ವಿನ್. ಅದೇ ತರ 100 ಡಿಗ್ರಿ ಸೆಲ್ಸಿಯಸ್ಗೆ 273 ಆಡ್ ಮಾಡಿದ್ರೆ 373 ಕೆಲ್ವಿನ್ ಬರುತ್ತೆ. ಹಾಗಾಗಿ 25 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 298 ಕೆಲ್ವಿನ್ ಆಯ್ತು. 373 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 646 ಕೆಲ್ವಿನ್ ಆಯ್ತು. 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 373 ಕೆಲ್ವಿನ್ ಆಗಿದೆ. ಈ ರೀತಿಯಾಗಿ ನಾವು ಕೆಲ್ವಿನ್ ಅನ್ನ ಡಿಗ್ರಿ ಸೆಲ್ಸಿಯಸ್ ಮಾಡ್ಬೋದು, ಡಿಗ್ರಿ ಸೆಲ್ಸಿಯಸ್ ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಬೋದು. ಬಹಳ ಸುಲಭ ಇದೆ ಅಲ್ವಾ? ಎಸ್. ಥ್ಯಾಂಕ್ ಯು.